ಹೆಣ್ಣು ಮಗು ಹುಟ್ಟಿತೆಂದು ಅಸಡ್ಡೆಯ ತೋರಿಸುವ ಜನರಿಗೆ ಚಾಣಕ್ಯರು ತಮ್ಮ ಸ್ತ್ರೀ ನೀತಿಯಲ್ಲಿ ಈ ಹೆಣ್ಣು ಮಗು ಸ್ತ್ರೀಯರು ಇಂತಹ ಮನೆಯಲ್ಲಿ ಮಾತ್ರ ಹುಟ್ಟುವುದಕ್ಕೆ ಸಾಧ್ಯ ಎಂದಿದ್ದಾರೆ. ಎಲ್ಲ ಮನೆಗಳಲ್ಲಿ ಹೆಣ್ಣು ಹುಟ್ಟಲು ಸಾಧ್ಯವಿಲ್ಲ. ಇಂತಹ ಒಂದು ಪರಿಸ್ಥಿತಿಯು ಆ ಮನೆಯಲ್ಲಿದ್ದರೆ ಅಲ್ಲಿ ಸ್ತ್ರೀಯ ಜನ್ಮ ರೂಪುಗೊಳ್ಳುತ್ತದೆ. ಆಚಾರ್ಯರು ಹೇಳುತ್ತಾರೆ, ಸ್ತ್ರೀಯರನ್ನು ಪುರಾಣಗಳಲ್ಲಿ ಲಕ್ಷ್ಮಿಗೆ ಹೋಲಿಸಲಾಗಿದೆ. ಮಗಳು ದೊಡ್ಡವಳಾಗಿ ಸ್ತ್ರೀತನವ ಪಡೆದಿದ್ದಾಳೆ, ಆಕೆಯನ್ನು ಆದಷ್ಟು ಬೇಗ ಗಂಡನ ಮನೆಗೆ ಕಳುಹಿಸಬೇಕು ಎಂದು ಆಲೋಚಿಸುವವರಿಗೆ ಆಕೆಯ ಸೌಭಾಗ್ಯದ ಬಗ್ಗೆ ತಿಳಿದಿರುವುದಿಲ್ಲ. ಅನಾದಿ ಕಾಲದಿಂದಲೂ ಸ್ತ್ರೀಯನ್ನು ಪ್ರಕೃತಿಗೆ ಹೋಲಿಸಲಾಗಿದೆ. ಸ್ತ್ರೀಯು ಇರುವುದರಿಂದಾನೇ ಪ್ರಕೃತಿ ಜೀವಿಗಳ ಹುಟ್ಟು. ಸ್ತ್ರೀಯು ಇಲ್ಲದಿದ್ದರೆ ಪ್ರಕೃತಿಯ ನಾಶ. ಫಲವತ್ತಾದ ಭೂಮಿಯು ಇಲ್ಲದಿದ್ದರೆ ಅದೆಷ್ಟೇ ಉತ್ತಮವಾದ ಬೀಜವಾಗಿದ್ದರೂ ಪ್ರಯೋಜನವಿಲ್ಲ. ಚಾಣಕ್ಯರ ಪ್ರಕಾರ ಪುರುಷ ಸಮಾನವಾಗಿರುವ ಸ್ತ್ರೀಯು ಎಲ್ಲ ಪಿತೃಪ್ರಧಾನ ಕಾರ್ಯಗಳನ್ನು ಮಾಡಬಹುದಾಗಿದೆ. ಮಗನು ಇಲ್ಲದಿದ್ದರೆ ಆ ಕಾರ್ಯಗಳನ್ನು ಮಗಳೇ ಮಾಡಬಹುದಾಗಿದೆ. ತವರಿನಲ್ಲಿಯೂ ಗಂಡನ ಮನೆಯಲ್ಲಿಯೂ ಅತ್ತೆ ಮಾವ ತೀರಿ ಹೋದಾಗ ಅವರ ಮಗ ಬದುಕಿಲ್ಲದ ಸಂದರ್ಭದಲ್ಲಿ ಸೊಸೆಯು ಮಗಳಾಗಿ ನಿಂತು ಅವರ ಕಾರ್ಯಗಳನ್ನೆಲ್ಲ ಮಾಡುವ ಅಧಿಕಾರ ಆಕೆಗಿದೆ. ಸ್ತ್ರೀಯು ಹುಟ್ಟುವುದು ಭಾಗ್ಯಶಾಲಿಗಳಿಗೆ ಮಾತ್ರ. ಸ್ತ್ರೀಯ ಜನ್ಮ ನಿಂತು ಹೋದರೆ ಪ್ರಕೃತಿಯ ನಾಶ. ಅವರ ಅಪ್ಪ ಅಮ್ಮ ಮಾಡಿದ ಕರ್ಮದ ಫಲವಾಗಿ ಆ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟುವುದು. ಆಕೆಯ ಜವಾಬ್ದಾರಿಯ ತೆಗೆದುಕೊಳ್ಳುವ ಮನಸ್ಥಿತಿಯ ಹೊಂದಿರುವ ಮನೆಯಲ್ಲಿ ಮಾತ್ರ ಜನ್ಮ ಪಡೆಯುತ್ತಾಳೆ. ಇಡೀ ಸಂಸಾರದಲ್ಲಿ ಕೆಲವರಿಗೆ ಅತ್ಯಂತ ಜವಾಬ್ದಾರಿಯ ವಿಷಯವೆಂದರೆ ಅದು ಸ್ತ್ರೀ.